ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಹಸ್ಬೆಂಡ್ ಶ್ರೀಲಂಕಾಗೆ ಹೋದ್ಮೇಲೆ ನಾನು 2 ಡೇಸ್ ಏನು ವಿಡಿಯೋನೇ ಮಾಡಲಿಲ್ಲ. ಸುಮ್ಮನೆ ಹಂಗೇ ಟೈಮ್ ಪಾಸ್ ಮಾಡಿದ್ದೀವಿ. ಈಗ ನನ್ನ ಮಗಳು ಪೋಲಾರ್ ಬೇರ್ ಕರ್ಕೊಂಡೋಗು, ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಿದೆ ಅಂದ್ಲು ಅಂತ. ಸರಿ ಹೋಗೋಣ, ಬೇರೆ ಬೇಸಿಗೆ ಅಲ್ವಾ, ಸ್ವಲ್ಪ ನನಗೂ ತಿನ್ಬೇಕು ಅನ್ನಿಸ್ತು. ಅವಳ ಜೊತೆ ಹೋಗಿ ತಿನ್ಕೊಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ಹೋಗೋಣ, ತಿನ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಮನೆಯವರು ಶ್ರೀಲಂಕಾಗೆ ಹೋಗಿ ಎಷ್ಟು ದಿನ ಆಯಿತು? ಇವತ್ತಿಗೆ 3 ಡೇಸ್ ಆಯಿತು. ಸೊ ಈಗ ನಾವು ಹಿಡ್ಕೊ ಬ್ಯಾಗ್ನ. ಏನಾಗ್ತೈತೆ ಮತ್ತು ಹಿಂಗೆ ಮಾಡ್ತಾಯಿದ್ದೀಯಲ್ಲ. ಸೊ ಈಗ ನಾವು ಪೋಲಾರ್ ಬೇರ್ಗೆ ಹೋಗಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಇದ್ದಾಳೆ ಮೇಡಮ್ಮು. ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಇದು ನೋಡಿ ಬ್ಯಾಗು, ತೋರಿಸು. ಆಯ್ತು ಬಾ, ಒಳಗಡೆ ಹೋಗೋಣ ಬಾ. ನೀನು ಹೇಳಿದ್ಕಲ್ವಲ್ಲ, ಹೋಗೋಣ ಬಾ. ಗೈಸ್, ಇದು 166 ರುಪೀಸ್ ಅಷ್ಟೇ ಮೀಶೋದಲ್ಲಿ. ಎಷ್ಟು ಚೆನ್ನಾಗಿದೆ ಬ್ಯಾಗು ಅಂದರೆ ಸಖತ್ತಾಗಿದೆ. ಇದು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಬ್ಯಾಗು, ಚೆನ್ನಾಗಿ ಬರ್ತಿದೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಬ್ಯಾಗು. ಮೀಶೋದಲ್ಲಿ ತರಿಸಿದ್ದು 166 ರುಪೀಸು. ಬೇಕಂದರೆ ನಾನು ಲಿಂಕ್ ಹಾಕಿರ್ತೀನಿ, ತೊಗೊಳ್ಳಿ. ತುಂಬ ಚೆನ್ನಾಗಿದೆ. 166 ರೂಪಾಯಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಎಷ್ಟು ಸಾಫ್ಟಾಗಿದೆ ಅಂದರೆ, ಸಿಂಗಲ್ ಜಿಪ್ ಅಷ್ಟೇ, ಸಿಂಪಲ್ ಆಗಿದೆ. ಹಿಂಗೊಂದು ಪರ್ಸು, ಮೊಬೈಲ್ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬೇಗ ಬೈ ಮಾಡಿ. ಇಲ್ಲಿ ಕಲರ್ಸು ಇದೆ, ಒಂದು 10 ಕಲರ್ಸ್ ಏನೋ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೋಬೋದು. ಬನ್ನಿ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ. ಏನು ಈಗ ಹೋಗ್ತಾ ಇದ್ದೀವಿ ಪೋಲಾರ್ ಬೇರ್ಗೆ. ಇವಳನ್ನ ಮುಂದೆ ಬರ ಕುತ್ಕೊ ಅಂದರೆ ನಾಟಕ ಆಡ್ಕೊಂಡು ಹಿಂದೆ ಕೂತವಳೆ ಗೈಸ್. ತಪ್ಕೋಬೇಕಲ್ಲ. ತಪ್ಕೊಂಡು ಹುಡುಗ ಲವರ್ನ ತಪ್ಕೊಳೋ ಥರ ನಾನು ತಪ್ಕೋಬೇಕು. ಈಗ ಫುಲ್ ಬಾಯಲ್ಲಿ ನೀರು ಬರ್ತಿದೆ ಮೇಡಮ್ ಅವ್ರಿಗೆ. ಫಸ್ಟ್ ಕೊಡಿಸ್ಬಿಡೋಣ. ಈಗ ಕರೆಕ್ಟಾಗಿರೋದು ತಗೋ ನೋಡಿ. ನೋಡ್ತಾವಳೆ ಯಾವ್ದು ಬೇಕು ಅಂತ. ಬೇಕಂದ್ರೆ ಇಡೀ ಶಾಪೇ ಕೊಡಿಸಿದ್ರು ತಿಂದ್ಬಿಡ್ತಾಳೆ. ಆರ್ಡ್ರ್ ಮಾಡಿಬಿಟ್ಟು ಸಿಗ್ತೀವಿ. ನನ್ನ ಮಗಳು ಫೋನ್ ಇಸ್ಕೊಂಡು ಕೂತಿದ್ಲು, ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ ಅಂತ. ಎಲ್ಲರೂ ಸ್ವಲ್ಪ ತಿಂದ ಮೇಲೆ ಮಮ್ಮಿ ವಿಡಿಯೋನೇ ಮಾಡಿಲ್ಲ ಅಂತ ಅವಳೆ. ಅದಕ್ಕೆ ಆಮೇಲೆ ತಿರ್ಗಾ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀವಿ ಗೈಸ್. ನೋಡಿ, ಇವಳು ಇನ್ನೂ ತಿಂತಾವಳೆ. ನಮ್ದಾಯಿತು, ಇವಳಿನ್ನೂ ಇಳಿಸ್ತವಳೆ. ಇದು ಇಲ್ಲಿ ಇದನ್ನು ಖಾಲಿ ಮಾಡವಳೆ. ಇದು ನೆಕ್ಸ್ಟು ನಮ್ಮದ್ರಲ್ಲೂ ಅರ್ಧ ತಗೊಂಡವಳೆ. ಹಂಗಾಗಿ ನಮ್ಮದೆಲ್ಲ ಅದಕ್ಕೆ ಹಾಕಿದ್ದೀವಿ ಎಕ್ಸ್ಟ್ರಾ. ಅದಕ್ಕೆ ಅವಳಿಗೆ ಇನ್ನೂ ಆಗಿಲ್ಲ ತಿಂದು. ಬೇಗ ತಿನ್ನು. ತಿಂದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಬೆಳಗ್ಗೆ ತಿಂಡಿಗೆಲ್ಲ ಬಾತ್ಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಬೆಳ್ಳುಳ್ಳಿ ಸುಲಿಬೇಕು ಅಂದರೆ ಉಗ್ರಲ್ಲಿ ನಾವು ಹಿಂಗೆ ತೆಗಿಬೇಕು. ಇದೆಷ್ಟು ಗಟ್ಟಿ ಇರುತ್ತೆ ಇಲ್ಲಿ. ಈ ಉಗ್ರೆಲ್ಲ ಉರಿ ಬಂದುಬಿಡುತ್ತೆ. ಜಾಸ್ತಿ ಬೆಳ್ಳುಳ್ಳಿ ಸುಲಿಬೇಕಂದ್ರೆ ಇಲ್ಲೆಲ್ಲ ಉರಿ ಬರುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಇದನ್ನೊಂದು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಈ ಥರ ಇದೆ ಇದು. ಹಿಂಗೂ ಹಾಕ್ಕೋಬೋದು ನೀವು ಬೇಕು ಅಂದರೆ. ಇದಕ್ಕೊಂದು ಈ ಥರ ಕೊಟ್ಟಿದ್ದಾರೆ. ಈ ಥರನಾದರೂ ಗ್ರಿಪ್ಗೆ ಹಾಕ್ಕೊಂಡು ಹಿಂಗೆ ಬೆರಳಿಗೆ ಹಾಕ್ಕೊಂಡು. ಇದು ತುಂಬ ಚೂಪಿರುತ್ತೆ ನೋಡಿ, ಚಾಕು ಥರ ಇದೆ. ಜಸ್ಟ್ ನೀವು ಹಿಂಗೆ ಹಿಡ್ಕೊಂಡು ಹಿಂಗೆ ಅಮ್ಕಿದ್ರೆ ಸಾಕು ನೋಡಿ, ಹಿಂಗೆ ಬರುತ್ತೆ. ಆರಾಮಾಗಿ ಸುಲಿಬೋದು. ಉಗುರು ನೋವು ಬರಲ್ಲ, ಏನು ಇಚ್ಚಿಂಗ್ ಆಗಲ್ಲ, ಉಗ್ರ ಹತ್ರ ನೋವು ಬರಲ್ಲ, ಏನಿಲ್ಲ. ಬೆಳ್ಳುಳ್ಳಿ ಸುಲಿದ್ರೆ ನನಗೆ ಒಂದು 2 ಡೇಸ್ ಆದರೂ ಇದು ಫುಲ್ಲು ಪೇಯ್ನ್ ಬರೋದು. ಅದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಸಿಕ್ದಂಗೆ ಆಯ್ತು. ಈಗ ನಿಮಗೂ ಬೇಕಿದ್ರೆ ನೋಡಿ, ಕೆಲವರು ತುಂಬ ಸಿಪ್ಪೆ ಸಮೇತನೇ ಹಾಕ್ತಾರೆ ನೋಡಿ. ಈಗ ಇದು ಸಿಪ್ಪೆ ಫುಲ್ ಕವರ್ ಆಗಿತ್ತು, ಏನೂ ಆಗಿಲ್ಲ, ಚೆನ್ನಾಗೇ ಇರೋ ಥರ ಅನಿಸುತ್ತೆ ಸಿಪ್ಪೆ ಮೇಲಿಂದ ನೋಡಿದ್ರೆ. ಬಟ್ ಇದು ನೋಡಿ, ಒಳಗಡೆ ಈ ಥರ ಆಗಿದೆ. ಈಗ ಬರೋ ಬೆಳ್ಳುಳ್ಳಿ ತುಂಬ ಒಳಗಡೆ ಹುಳ ಆಗಿರುತ್ತೆ, ಗೊತ್ತೇ ಆಗಲ್ಲ. ಈ ಥರ ಇರುತ್ತೆ, ಚೆನ್ನಾಗೆ ಒಳಗಡೆ ಹುಳ ಇರುತ್ತೆ. ನಾನು ಆ ಥರ ಸುಮಾರು ನೋಡಿದ್ದೀನಿ. ಮೊದಲು ಸುಲಿತಾ ಇರಲಿಲ್ಲ, ಹಂಗೆ ಹಾಕ್ಬಿಡ್ತಿದ್ದೆ. ಸೊ ಹುಳ ಎಲ್ಲ ಇರೋದ್ರಿಂದ ನಾನು ಈಗ ಯಾವುದೇ ಕಾರಣಕ್ಕೂ ಹಂಗೆ ಹಾಕೋದೇ ಇಲ್ಲ. ಈ ಥರ ಸುಲಿದ್ಬಿಟ್ಟೆ ಹಾಕ್ತೀನಿ ನೀಟಾಗಿ. ಅವಾಗ ನಮಗೂ ಊಟ ಮಾಡಬೇಕಾದ್ರೆ ಒಂಥರ ಇದನ್ಸಲ್ಲ. ಒಂದ್ಸಲ ನೋಡ್ಬಿಟ್ನಲ್ಲ ಅದು ಹುಳನ, ಮೇಲ್ಗಡೆ ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಬೆಳ್ಳುಳ್ಳಿ, ಸುಲಿದ್ಮೇಲೆ ಒಳಗಡೆ ಹುಳ ಆಗ್ಬಿಟ್ಟಿದೆ. ಅದು ಹೆಂಗೆ ಅದು ಒಳಗಡೆ ಹುಳ ಆಗಿದೆಯೋ ಅಂತಲೇ ಗೊತ್ತಾಗಲ್ಲ. ಸೊ ಹಂಗಾಗಿ ನೀವು ಈ ಥರ ಬೇಕಿದ್ರೆ ತರಿಸ್ಕೊಳ್ಳಿ, ಲಿಂಕ್ ಹಾಕಿರ್ತೀನಿ, ಚೆನ್ನಾಗಿರುತ್ತೆ. ಇಲ್ಲಿ ನೋಡು,
ಗೈಸ್ ಈಗ 10:30 ಆಗಿದೆ, ಇನ್ನೂ ಅವರು ಕಾಲ್ ಮಾಡಿಲ್ಲ. ಇಷ್ಟೊತ್ತಿಗೆ ಲ್ಯಾಂಡ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಫ್ಲೈಟು ಆಗಿಲ್ಲ ಅನಿಸುತ್ತೆ. 8 o'clock ಬಿಟ್ಟಿದ್ದಾರೆ, 1.5 hour ಸಾಕು. ಬಟ್ ಆದ್ರೂ ಇನ್ನೂ ಕಾಲ್ ಮಾಡಿಲ್ಲ. ಅದಕ್ಕೆ ಏನಾಯಿತು ಅಂತ ಒಂದು ಟೆನ್ಷನಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ವಾಪಸ್ ಬರ್ತಿದ್ದಾರೆ ಶ್ರೀಲಂಕಾಯಿಂದ. ಮನೆಗೆ ಬರೋಷ್ಟರಲ್ಲಿ ಮಿಡ್ನೈಟ್ 1 or 2 o'clock ಆಗುತ್ತೆ. ಅದಕ್ಕೆ ಹಿಂಗೆ ಮಲ್ಕೊಂಬಿಟ್ಟು ನಿದ್ದೆ ಮಾಡಿಬಿಟ್ರೆ ಆಮೇಲೆ ನನಗೆ 1 o'clock ಅವ್ರು ಬಂದಾಗ ಎದ್ದೊಳ್ತೀನಲ್ಲ, ಆಮೇಲೆ ಬೆಳಗ್ಗೆವರೆಗೂ ನಿದ್ದೆ ಬರೋಲ್ಲ ಗೈಸ್. ಅದಕ್ಕೆ ಹೇಗಾದರೂ ಮಾಡಿ ಅಲ್ಲಿವರೆಗೂ ಟೈಮ್ ತಳ್ಳೋಣ. ನನ್ನ ಮಗಳು ಕ್ರಿಕೆಟ್ ನೋಡ್ತಾ ಇದ್ದಾಳೆ, ನಾನು ಫೋನ್ ನೋಡ್ಕೊಂಡು ಹಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಏನು ಗೊತ್ತಾ, ಸುಮ್ಮನೆ ಏನೂ ಕೆಲಸ ಇರಲ್ವಲ್ಲ, ಆವಾಗ ಮಲ್ಗೋಣ ಅಂತ ಹೋದರೆ ನಿದ್ದೆನೇ ಬರೋಲ್ಲ ಎಷ್ಟೊತ್ತಾದರೂ. ಈಗ ವೆಯ್ಟ್ ಮಾಡಬೇಕು ಅನ್ನೋದು ಮೈಂಡಿಗೆ ಬಂದಿದ್ದಿಲ್ಲ, ಈಗೇನೋ ಒಂಥರ ನಿದ್ದೆ ಬರೋ ಥರ ಫೀಲ್ ಆಗುತ್ತೆ. ಸೊ ಹಂಗೆ ಅಲ್ವಾ ಎಲ್ಲರಿಗೂ. ಬರಲಿ, ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡೋಣ. ಏನೂ ಸಿಕ್ಕಿಲ್ಲ ಕಣೆ ತರೋಕ್ಕೆ ಅಂದರೆ ನಾನು ಫಸ್ಟ್ ಹೇಳಿದೆ, ಏನೂ ತರಬೇಡ ಹೊರಗಡೆ, ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ, ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳಿದ್ದೆ. ನೋಡೋಣ ಬಂದಮೇಲೆ ಹೆಂಗಿತ್ತು ಅವರ ಪ್ರಯಾಣ ಅಂತೆಲ್ಲ ಹೇಳ್ತಾರೆ, ನೋಡೋಣ. ಗೈಸ್ ಈಗ 1 ಗಂಟೆ 12 ಗಂಟೆ, ಈಗ 12:56 ನೋಡಿ. ಅಲ್ಲಿ ಕರೆಕ್ಟಿಗೆ 1 ಗಂಟೆ ಆಗಿದೆ. ಈಗ ಬಂದಿದ್ದಾರೆ ನಮ್ಮಪ್ಪ. ನಾನಿಲ್ಲಿ ಹೆಂಗೆ ಹುಚ್ಚಿತಾ ಇದ್ದೀನಿ. ನಮ್ಮಪ್ಪ ಈಗ ಬಂದಿದ್ದಾರೆ ನೋಡಿ. ಅಲ್ಲಿ ಬಂದಿದ್ದಾರೆ ನಮ್ಮಪ್ಪ ಶ್ರೀಲಂಕಾಯಿಂದ. ನಾನಿಲ್ಲಿ ನಿಂತಿದ್ದೀನಿ ಗೇಟ್ ತೆಗೆಯೋಕ್ಕೆ. ಗೇಟ್ ನಂಬರ್. ಈಗ ರಾತ್ರಿ ಇನ್ನು ಎಲ್ಲರೂ ಮಲಗಿರ್ತಾರೆ, ನಾನು ಮಾತ್ರ ಎದ್ದಿದ್ದೀನಿ. ಇಲ್ಲ ಬಂದರು ನೋಡಿ. ಈಗ ಹೋಗ್ತಾಯಿದ್ದೆ. ಗೇಟ್ ಬೀಗ ಹಾಕ್ಬಿಟ್ಟು ಈಗ ಹೋಗೋದು. ನಾನು ಗೇಟ್ ಬೀಗ ಹಾಕಾಯ್ತು, ಈಗ ಹೋಗೋಣ ಬನ್ನಿ. ನಮ್ಮಮ್ಮ ಬರಲಿಲ್ಲ, ನನ್ನನ್ನು ಕಳಿಸಿಲ್ಲ. ನನ್ನನ್ನು ಕಳಿಸ್ಬಿಟ್ಟು ಕರ್ಕೊಬಾ ಅಂತ, ಯಾಕಂದ್ರೆ ನಮ್ಮಮ್ಮಂಗೆ ಗೇಟ್ ನಂಬರ್ ಗೊತ್ತಿಲ್ಲ. ಬಂದಿದ್ದಾರೆ, ಇದನ್ನೆಲ್ಲಿ ಇಟ್ಟು ಬಾಗಿಲು ಹಾಕೋದು. ಇಲ್ಲಿ ನಮ್ಮಮ್ಮ, ಇವ್ರು ನಮ್ಮಮ್ಮ ಬರಲೇ ಇಲ್ಲ ಆಚೆಗಡೆ. ಬರ್ತೀನಿ. ನಾನೆಂತ ಲೂಸ್ ಗೊತ್ತಾ ಚಿನ್ನಿ, ವಿಡಿಯೋನೇ ಆನ್ ಮಾಡಿಲ್ಲ, ಸುಮ್ಮನೆ ವಿಡಿಯೋ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಹೆಂಗಿದೆ ಬೆಳಿಗ್ಗೆ ನಮ್ಮ ಹಸ್ಬೆಂಡು ತಗೊಂಡೋಗಿರೋ ಬಟ್ಟೆಯಲ್ಲಿ ಇಷ್ಟು ಯೂಸ್ ಮಾಡಿದಿರೋ ತಂದವ್ರೆ, ಇನ್ನೆಲ್ಲ ಮೂಲಿಗೆ ಬಟ್ಟೆ ತಂದವ್ರೆ. ಇದೆರಡು ಶ್ರೀಲಂಕಕ್ಕೆ ಹೋಗಿ ತಂದವ್ರೆ, ಇದೆರಡು ಅಷ್ಟೇ. ಎಲಿಫೆಂಟ್ ಮನೆಗೆ ಅಂತ, ಯಾರಿಗೂ ಏನೂ ತಂದಿಲ್ಲ. ಇವಳು ಚಾಕ್ಲೇಟ್ ಕೇಳಿದ್ಲು, ಅಲ್ಲಿ ಚಾಕ್ಲೇಟ್ ಸಿಕ್ಕಿಲ್ವಂತೆ, ಸಿಂಗಾಪುರ್ಗೆ ಹೋದಾಗ ತರ್ತೀನಿ ಅಂದರು. ಇಲ್ಲಿ ಅಂಟಿಸೋದಷ್ಟೇ ಗೈಸ್. ಇಲ್ಲಿಗೆ 2 ಬರುತ್ತೆ. ಎಲ್ಲಾಗ್ತೀಯ ಇದನ್ನ? ಹಾಂ, ನೀನು ಹಾಕಪ್ಪ, ನಾನು ಹಾಕಿದ್ರೆ ನೀನು ಮತ್ತೆ ಕಿತ್ತಣಿಸ್ತೀಯ. ಓಪನ್ ಮಾಡಿದ್ ನಾನೇನು ಮಾಡಿದ್ದೀನಿ ಗೊತ್ತಾ, ಆವಾಗಲೇ ವಿಡಿಯೋನೇ ಆನ್ ಮಾಡಿಲ್ಲ, ಸುಮ್ಮನೆ ವಿಡಿಯೋ ಇಟ್ಕೊಂಡಿದ್ದೀನಿ. ಅದು ಅಂಟಿಸೋದು, ಅದು ಮ್ಯಾಗ್ನೆಟ್, ಅದು ಮ್ಯಾಗ್ನೆಟ್ ಅದು. ಓ ಹಂಗೇನೆ, ಚೆನ್ನಾಗಿದೆ ಅದ್ರ ಪಕ್ಕ ಇದು. ಚೆನ್ನಾಗಿ ಕಾಣ್ತದೆ. ಇದನ್ನ ಇಲ್ಲ ಹಾಕೋ, ಎಲ್ಲ ಮ್ಯಾಗ್ನೆಟ್ ಅಷ್ಟೇ. ಯಾರಿಗೂ ಏನೂ ತಂದಿಲ್ಲ ಈ ಸಲ. ಸಿಂಗಾಪುರ್ ಹೋದಾಗ ದುಡ್ಡಿಲ್ಲ, ಪೈಸಾ ಇರಲಿಲ್ಲ. ಪೈಸಾ ಇಲ್ವಲ್ಲಮ್ಮ. ಅಲ್ವಮ್ಮ, ಎಲ್ಲ ಟ್ಯಾಕ್ಸ್ ಕಟ್ಟಾಗಿದೆ ನಮ್ಮ ದುಡ್ಡು, ಏನಮ್ಮ ಮಾಡೋದು. ಹಂಗಾಗಿ ಒಂಚೂರು ಕ್ರಾಸ್ ಹಾಕಿದೀಯ ಅದನ್ನ, ಮ್ಯಾಪ್ ಕೆಳಗಡೆ ಒಂಚೂರು ಈ ಕಡೆ ಇಲ್ಲಿ. ಹಾಂ ಬಿಡು ಸಾಕು. ನೋಡಿ ಗೈಸ್, ಇದು ಎಲಿಫೆಂಟ್ ಆ್ಯಂಡ್ ಇದು ಶ್ರೀಲಂಕಾ. ಇದೆ ಇಷ್ಟೇನ ಚಿಕ್ಕ ದೇಶ ಅದು ಅಲ್ಲ, ನಮ್ಮ ಕರ್ನಾಟಕ ಅಷ್ಟು ಇದೆಯಾ ಅದು? ಇಲ್ಲ, ಅದಕ್ಕಿಂತ ಚಿಕ್ಕದೆ. ಇದು ಬ್ಯಾಂಕಾಕ್ ಥೈಲ್ಯಾಂಡ್ಗೆ ಹೋಗಿದ್ದು, ಇದು ಉದಯಪುರ್ಗೆ ಹೋಗಿದ್ದು. ಇನ್ನು ನೆಕ್ಸ್ಟು ಸಿಂಗಾಪುರ್ಗೆ ಹೋಗೋದು ಬರುತ್ತೆ. ನೋಡೋಣ ಅವಾಗ ಏನೇನು ತರಲ್ವ ಅಂತ. ಅಲ್ಲಿ ತುಂಬ ಡಾಲರು, ನಮ್ಮದು $100 ಬಂದು ಅಲ್ಲಿ $1 ಅಲ್ವಾ, ಹಂಗಾಗಿ ತರ್ತಾರೋ ಇಲ್ವೋ ಗೊತ್ತಿಲ್ಲ. ದುಡ್ಡು ತುಂಬ ಬೇಕು ಅಲ್ಲಿಗೋದ್ರೆ.
ಇದು ಶ್ರೀಲಂಕಾದು ಏನಂತಾರಲ್ಲಿ ಇದಕ್ಕೆ ದುಡ್ಡಿಗೆ ಅವರು ಅದೇನೆ ಅಮೌಂಟ್ ರುಪೀಸ್ ಥೈಲ್ಯಾಂಡಲ್ಲಿ ಮಾತ್ರ ತೈಬಾ. INR ಅಂದರೆ ಅವರು ನಮ್ಮಲ್ಲೂ INR ಅಲ್ಲೇನೋ INR. ಇಲ್ಲಿ ನೋಡು ಅಲ್ಲಿಂದ ಒಂದು ತಂದಿದ್ರು ಪಾಸ್ಪೋರ್ಟ್ ಅರೈವಲ್ ಸೀಲು. ಇದು ಹೋಗಿದ್ದು, ಇದು ಬಂದಿದ್ದು. ಇದು ಇಂಡಿಯಾ ಇವತ್ತು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿ ಜಾಗ ಇತ್ತು ಅಂತ ಇಲ್ಲಿಗೆ ಹಾಕ್ಬಿಟ್ಟವ್ರ, ಅವ್ರು ಇಲ್ಲಿಗೆ ಹಾಕಿದ್ರಲ್ಲ ಜಾಗ ಬಿಟ್ಟು. ಓಕೆ, ನೆಕ್ಸ್ಟ್ ಈ ಪೇಜು ಶ್ರೀಲಂಕಾ ಇದು ಬರುತ್ತೆ, ಸಿಂಗಾಪುರ್. ನೋಡಿದವನೇ ಅಂತಲೇ ಗೊತ್ತಾಗ್ತಿಲ್ಲ. ಇದೇ ಏಪ್ರಿಲ್ ಫಸ್ಟ್, ಇದು ಅದು ಫೆಬ್ರವರಿ ಮನೆ. ನೀನು ಹೋಗಿರೋದು ಏಪ್ರಿಲ್ ಫಸ್ಟ್. ಮನೆ ಇದು ಫೆಬ್ರವರಿಲಿ 5th ಇದರಿಂದ ಇದಕ್ಕೆ ಹೋಗಿದ್ದು, ಥೈಲ್ಯಾಂಡ್ ಇಂದ ಬಂದಿದ್ದು. ಇದು ಬಂದಿರೋದು, ಇದು ಬಂದಿರೋದೆ ಅಲ್ಲಿ ಆ ದೇಶದ್ದು ಎರಡು. ಇದು ನಮ್ಮ ಇಂಡಿಯಾದು. ಏನು ಅನ್ನಿಸ್ತಿದೆ ಹಿಂಗೆ ಫಾರಿನ್ ಟ್ರಿಪ್ ಹೊಡಿತಾ ಇದೆಯಲ್ಲ? ಏನು ಅನ್ನಿಸ್ತಾ ಇದೆ, ಖುಷಿ ಅನ್ನಿಸ್ತಾ ಇದೆ. ಎಲ್ಲ ನಾನು ಹೆಂಡತಿ ಕೃಪಾ ಕಟಾಕ್ತ. ಓಹೋ, ಬೋರ್ಡಿಂಗ್ ಪಾಸ್ಪೋರ್ಟ್. ಓಕೆ, ಆಮೇಲೆ ಸಿಗ್ತೀನಿ ಗೈಸ್. ನನಗೆ ಇದ್ರ ಪಕ್ಕ ಸೀಟ್ ಸಿಕ್ಕಿತಾ? ಎಮರ್ಜೆನ್ಸಿ ವಿಂಡೋ ಪಕ್ಕ ಸೀಟ್ ಇತ್ತು ನಂದು ಫ್ಲೈಟಲ್ಲಿ. ಫ್ಲೈಟ್ ಸೊ ಅದೇ ಸೀಟಲ್ಲಿ ನಾನು ಕೂತಿದ್ದೆ. ಆಮೇಲೆ ಮುಂದಗಡೆ ಸೀಟ್ ಇರಲ್ಲ ಅದಕ್ಕೆ, ಎಮರ್ಜೆನ್ಸಿ ಅದು ಮುಂದಗಡೆ ಸೀಟ್ ಇರಲ್ಲ ಅದಕ್ಕೆ. ಬಾಕಿ ಎಲ್ಲದಕ್ಕೂ ಮುಂದೆ ನಮ್ಮ ಮುಂದೆ ಮೂರು ಸೀಟ್, ಮೂರು ರೋ ಇರುತ್ತೆ. ABCDEF. ಯಾವಾಗಲೂ F ಮತ್ತು A ಒಂದು ವಿಂಡೋ ಸೀಟು ನಂಬರ್ ಅಲ್ಲಿ. ನನಗೆ ಈ ಸಲ ಬೈ ಡಿಫಾಲ್ಟು ವಿಂಡೋ ಸೀಟೇ ಇತ್ತು. ಅಲ್ಲಿಡು ಮುಂದಗಡೆ ಕಾಲು ಹಿಡ್ಕೊಳಕ್ಕೆ ಆರಾಮಾಗಿತ್ತು. ನೆಮ್ಮದಿಯಾಗಿ ಮಲಗಿದ್ದೆ 1 hour, 1.5 hours. ಓಕೆ, ಈಗ ಬಟ್ಟೆ ಎಲ್ಲ ಬ್ಲೇಸರ್ ಒಂದು ತೊಗೊಂಡೋಗಿದ್ರು ಬೇಕಾಗುತ್ತೆ ಅಂತ. ಬೇಕಾದಾಗ ತೊಗೊಂಡೋಗಿರಲಿಲ್ಲ, ಚೇರ್ಮನ್ ಅವಾರ್ಡಿಗೆ ತೊಗೊಂಡೋಗ್ಬೇಕಿತ್ತು. ಆ್ಯಕ್ಚುಲಿ ತೊಗೊಂಡೋಗಿಲ್ಲ, ಈಗ ಬೇಡವಾಗಿರೋ ಟೈಮಲ್ಲಿ ತೊಗೊಂಡೋಗೋರು. ತಗೋವಂತೆ. ಆಯಿತು, ತಿಂಡಿ ಹಾಕ್ಕೊಡ್ತೀನಿ, ತಿಂಡಿ ತಿನ್ನೋಣ. ಅಲ್ಲೆಲ್ಲ ತಮಿಳೇ ಅಂತೆ ಅಲ್ಲಿ ಜಾಸ್ತಿ, ಅದಕ್ಕೆ ಹಂಗೆ ಬರ್ತವೆ. ಇರೋದು. ಶ್ರೀಲಂಕಾಯಿಂದ ಬಂದರೂ ಏನೂ ತರಲಿಲ್ಲ, 2 ಐಟಮ್. ಅದು ಫ್ರಿಜ್ಜಿಗೆ ಎಲ್ಲೋದ್ರೂ ತೊಗೊಂಬಂದೇ ಬರ್ತಾರೆ ಒಂದು ನೆನಪಿಗೆ. ಬೇರೆ ಎಲ್ಲ ಏನೂ ತರಬೇಡಿ ಅಂತೇಳಿದೆ, ಯಾಕಂದರೆ ಇಯರ್ ಎಂಡು ಮತ್ತು ಅವ್ರಿಗೆ ಟ್ಯಾಕ್ಸ್ ಬೇರೆ ಕಟ್ಟಾಗಿತ್ತು ಸ್ಯಾಲ್ರಿನಲ್ಲಿ. ನಮಗೂ ಸ್ವಲ್ಪ ಫೈನಾನ್ಷಿಯಲ್ ಟೈಟ್ ಇತ್ತು. ಸೊ ಹಂಗಾಗಿ ನಾನೇನು ತರಬೇಡಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಟ್ರಿಪ್ ಒಂದು ಸಿಂಗಾಪುರ್ಗಿದೆ, ಆವಾಗ ನೋಡೋಣ ಅಂದರು. ಅವಾಗೂ ತರಬೇಡಿ ಅಂತ ಹೇಳಿದ್ದೀನಿ. ಸುಮ್ಮನೆ ಯಾಕೆ, ಅಲ್ಲೆಲ್ಲ ತುಂಬ ಜಾಸ್ತಿ ದುಡ್ಡು ಬೇಡ ಅಂತ ಹೇಳಿದ್ದೀನಿ. ಸೊ ಇಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.